ನೋಡು ಭಾರ್ಗವಿ, ಕೊನೆ ಸಾರಿ ಹೇಳ್ತಾ ಇದ್ದೀನಿ, ಇನ್ನೊಂದು ಸಾರಿ ನನ್ನ ಬ್ಯಾಗನ್ನೇನಾದರೂ ಮುಟ್ಟಿದ್ರೆ ಕೈ ಕತ್ತರ್ಸಾಕ್ಬಿಡ್ತೀನಿ. ಅದೇನ್ರಿ ಅಂತ ಬ್ಯಾಗು ಅಂತ ಬಡ್ಕೋತೀರಾ? ಅಂತದೇನಿದೆ ಅದರಲ್ಲಿ? ಅದನ್ನೆಲ್ಲ ಕೇಳೋಕ್ ಬರಬೇಡ ನೀನು. ಏನಿದೆ ಏನಿಲ್ಲ ಅನ್ನೋ ಪ್ರಶ್ನೆ ಅಲ್ಲ. ನೀನು ಇದನ್ನ ಮುಟ್ಟಬಾರ್ದು, ಯಾರು ಇದಕ್ಕೆ ಕೈ ಹಾಕಬಾರ್ದು ಅಷ್ಟೇ. ಅಂತದೇನಿದೆ ಬ್ಯಾಗಲ್ಲಿ? ಏನಿರ್ಬೋದು? ಅದನ್ನ ನಾನು ಕಂಡುಹಿಡಿತೀನಿ. ನೋಡಿದ್ರ ಬಾವ, ನಮ್ಮಪ್ಪ ಅಮ್ಮ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂತ. ಆ ನಂಬಿಕೆಗೆ ದ್ರೋಹ ಮಾಡಬೇಡಿ. ನನ್ನ ತಂಗಿ ಚೆನ್ನಾಗಿಲ್ಲ ಅಂತ ನನಗೆ ಗೊತ್ತು, ನನಗೆಲ್ಲ ಅರ್ಥ ಆಗುತ್ತೆ. ನೀನಿಲ್ಲಿ ಏನು ಆಗಿಲ್ಲ ಅನ್ನೋ ಥರ ನಟಿಸ್ತಿರ್ಬೋದು, ಅವಳು ಸುಖವಾಗಿದ್ದೀನಿ ಅಂತ ನಟಿಸ್ತಿರ್ಬೋದು. ಆದರೆ ಅಲ್ಲಿ ನಿಜವಾಗ್ಲೂ ನನ್ನ ತಂಗಿ ಚೆನ್ನಾಗಿಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಹೇಳ್ತಾ ಇರೋದು, ಎಡವಟ್ಟು ಮಾಡ್ಕೋಬೇಡಿ. ನೋಡು, ನಿನ್ನ ಒಳ್ಳೆಯದಕ್ಕೆ ನಾನು ಹೇಳ್ತಾ ಇದ್ದೀನಿ. ನನಗೆ ನನ್ನ ತಂಗಿ ಸಂತೋಷವಾಗಿರ್ಬೇಕು, ಅವಳು ನೀವು ಚೆನ್ನಾಗಿ ನೋಡ್ಕೋಬೇಕು. ಬೇರೆ ಹಾಳೋದಕ್ಕೆ ಹೋಗಬೇಡಿ, ನಾನು ಕೆಟ್ಟವನಾಗಬೇಕಾಗತ್ತೆ. ಅವರೆಲ್ಲ ಹೋದ್ರು? ವೀರೇಂದ್ರ, ವೀರೇಂದ್ರ, ಅಪ್ಪ ಬಾರೇ ಇಲ್ಲಿ. ನೀವು ಮನೆಗೆ ಬರುವಾಗಲೂ ಈ ಕಾಕಿ ಡ್ರೆಸ್ಸಲ್ಲಿ ಯಾಕಿದ್ದೀನಿ ಗೊತ್ತಾ? ಅದು ನಿಮ್ಮ ತಲೆಗೆ ಚೆನ್ನಾಗಿ ಓಡಿಲಿ ಅಂತ. ಜಾಸ್ತಿ ಆಟ ಆಡಿದ್ರೆ ಓಡಿಸ್ ಮಾಡ್ಬಿಡ್ತೀನಿ, ನೆನಪಿರಲಿ. ವೀರೇಂದ್ರ, ಅಪ್ಪ ಒಂದೇ ಬಾವ, ಬನ್ನಿ. ಅಪ್ಪ ಕರೀತೀನಿ. ಬನ್ನಿ. ಅಪ್ಪ, ನಾನು ಬಾಬಾ ಸುಮ್ಮನೆ ಹೊರಗಡೆ ಮಾತಾಡ್ತಿದ್ದೆ. ಏನು ಬಾಬಾ? ಬಾಬಾ, ಶಾಸ್ತ್ರ ಎಲ್ಲ ಸರಿಯಾಗಿ ನೋಡ್ಕೊಳ್ಳಿ. ನಿಮ್ಮನೇಲೂ ಒಬ್ಳು ಹೆಣ್ಮಗಳಿದಾಳಲ್ಲ ಕಳಿಸೋದಕ್ಕೆ. ಅವ್ರ ಮನೆ ಯಾರ ಹೆಣ್ಮಕ್ಳಿದ್ದಾರೆ? ಅನು ಅಪ್ಪ. ಓ, ಅನು. ನೋಡ್ಕೊಳ್ಳಿ. ಸುನಿ, ಅಡಿಯಂದ್ರನ್ನ ಕೂರಿಸ್ಬಿಟ್ಟು ದೃಷ್ಟಿ ತೆಗೆದು. ಅಪ್ಪ, ಇವ್ರಿಗೆ ದೃಷ್ಟಿ ತೆಗಿಲೇಬೇಕು. ನೋಡ ಎಷ್ಟು ಮುದ್ದಾಗಿ ಕಾಣ್ತೀಯಾರೆ, ಅದಕ್ಕೆ. ಓಕೆ, ಕೈ ಸ್ವಲ್ಪ ಉದ್ದ ಮಾಡಿ. ಹೌದೌದು, ಅವ್ರ ಮುಖಕ್ಕೆ ಪೂರ್ತಿ ಬರ್ಬೇಕು.